ಜನನ ಮರಣವಾದಾಗ ಸೂತಕವನ್ನು ಪಾಲಿಸಬೇಕೇ? ಸೂತಕ ಪದದ ಅರ್ಥ ಶುಚಿತ್ವ ಅಂತ. ಸತ್ತಾಗ ಸೂತಕ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬರು ಪ್ರಶ್ನೆ ಕೇಳಿದರೆ, ಜನನ ಮರಣವಾದಾಗ ಸೂತಕವನ್ನು ಪಾಲಿಸಬೇಕೇ? ನೋಡಿ, ಸೂತಕ ಅನ್ನೋದೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸತ್ತಾಗ ಸೂತಕ. ಸೂತಕ ಪದದ ಅರ್ಥ ಶುಚಿತ್ವ ಅಂತ. ಸೊ ಅದು ಕ್ಲೀನಾಗಿ ಇಟ್ಕೊಂಡಿರಬೇಕು. ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ, ಯಾವುದಾದರೂ ಸಾಂಕ್ರಾಮಿಕ ರೋಗ ಬಂದು ಮನೆಯಲ್ಲಿ ಸತ್ತಾಗ ಅಷ್ಟು ಈಗಿನಷ್ಟು ಹೈಜಿನಿಕ್ ಇರಲಿಲ್ಲ. ಕೆಲವು ಮನೆಗಳಲ್ಲಿ ಶ್ರೀಮಂತರ ಮನೆಯಲ್ಲೆಲ್ಲ ಇರ್ತಾಯಿತ್ತು. ಸೊ ಆಗ ಏನು ಮಾಡ್ತಾರೆ, ಬೇರೆಯವರೆಲ್ಲ ಬಂದಾಗ ಆ ಕ್ರಿಮಿಗಳು ಎಲ್ಲರಿಗೂ ಹೋಗ್ತವೆ ಅಂದ್ಬಿಟ್ಟು ಕ್ಲೀನಾಗಿ ಇಟ್ಕೋಬೇಕು. ಅವ್ರ ಮನೆಗೆ ಯಾರೂ ಹೋಗ್ಬಾರ್ದು, ಅವ್ರ ಮನೆಗೆ ಸೂತಕ ಅಂತ ಹೇಳ್ತಾಯಿದ್ರು. ಎಷ್ಟು ದಿವಸ? 11 days ಹೋಮ ಮಾಡೋ, ಎಲ್ಲ ಶುಚಿತ್ವ ಮೇಂಟೈನ್ ಮಾಡೋಕ್ಕೆ, ಸಾಂಕ್ರಾಮಿಕ ರೋಗಗಳಿಂದ ದೂರ ಇಡೋಕ್ಕೆ. ಸೊ ಈ ರೀತಿಯಾದ ಶಾಸ್ತ್ರಗಳನ್ನು ಮಾಡಿದರು. ಆವಾಗ ವಿದ್ಯೆ ಕಡಿಮೆ ಇತ್ತು, ಸೈಂಟಿಫಿಕ್ಕಾಗಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಸೂತಕ ಇದೆ, ಅವ್ರ ಮನೆಗೆ ಯಾರೂ ಹೋಗಬೇಡಿ ಅಂತ ಯಾರನ್ನೂ ಸೇರಿಸ್ತಿರ್ಲಿಲ್ಲ, ಇವನು ಮುಟ್ಟಿಸ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಅದು ಸತ್ಯ. ಯಾಕೆಂದರೆ ಅವಾಗ ಆ ರೀತಿಯಾದ ಸಾಂಕ್ರಾಮಿಕ ರೋಗಗಳು ತುಂಬ ಇದ್ದವು. ಈಗ ಅವೆಲ್ಲ ಕಡಿಮೆ ಆಗಿದೆ. ಲೈಕ್ ಈಗ ರೀಸೆಂಟಾಗಿ ಬಂತಲ್ಲ ಕೊರೋನಾ. ಸೊ ಕೊರೋನಾ ಬಂದಾಗ ನೋಡಿ, ಅವ್ರ ಮನೆ ಯಾರೋ ಸತ್ತೋದಾಗ ಅವಾಗ ಹೋಗ್ತಿದ್ರಾ? ಮಣ್ಣು ಮಾಡೋಕ್ಕೂ ಯಾರೂ ಬರ್ತಿರ್ಲಿಲ್ಲ, ಅವ್ರ ಮನೆಯವ್ರನ್ನೇ ಬಿಡ್ತಾ ಇರಲಿಲ್ಲ, ಅವರೇ ತಗೊಂಡೋಗಿ ಮಣ್ಣು ಮಾಡ್ತಾಯಿದ್ರು. ಇನ್ನು ಶಾಸ್ತ್ರ ಪುರಾಣ ಪೂಜೆ ಪುನಸ್ಕಾರ ಏನೇನೂ ಇಲ್ಲ. ಯಾವಾಗ? ಇದು ಹಳೆ ಕಥೆನ, ಇದು ರೀಸೆಂಟ್ ಕತೆ ಅಲ್ವಾ? ಕೊರೋನಾದೆಲ್ಲ ನೋಡಿದಿರಲ್ವಾ? ಇದು ದೊಡ್ಡ ಸೂತಕ, ಬ್ರಹ್ಮ ಸೂತಕ ಅಂತ ಕರೆಯಬಹುದು ಅದನ್ನು. ಯಾಕೆಂದರೆ ಯಾರೂ ಬರೋಂಗೇ ಇಲ್ಲ. ಈ ರೀತಿಯಾಗಿ ಇಂದಿನ ಕಾಲದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತವೆ, ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ ಅಂದ್ಬಿಟ್ಟು ಸೂತಕ ಅಂತ ಒಂದು ನಿಯಮವನ್ನು ಮಾಡಿದರು. ದೆನ್ ಮಕ್ಕಳು ಹುಟ್ಟಿದಾಗ ಸೂತಕ. ಯಾಕೆ ಅಂದರೆ, ಹಿಂದಿನ ಕಾಲದಲ್ಲಿ ಜಾಸ್ತಿ ಹೆರಿಗೆಗಳಾಗ್ತಾ ಇದ್ದದ್ದು ಮನೇಲೇ ಜಾಸ್ತಿ. 99% ಆಸ್ಪತ್ರೆ ವೆರಿ ರೇರ್ ಇರಲೇ ಇಲ್ವಲ್ಲ. ಸತ್ಯ ಹೇಳಬೇಕು ಅಂದರೆ, ನಾನು ಹುಟ್ಟಿದ್ದು ಕೊಟ್ಟಿಗೆಯಲ್ಲಿ. ನಮ್ಮಮ್ಮ ಹೇಳ್ತೀರಿ ಕೊಟ್ಟಿಗೆಯಲ್ಲಿ ಅಂದರೆ, ಕೊಟ್ಟಿಗೆಲೆಲ್ಲ ಏನೋ ಬಟ್ಟೆ ಕಟ್ಬಿಟ್ಟು ಅಲ್ಲಿ ಚಾಪೆ ಹಾಕ್ಬಿಟ್ಟು ನಾನು ಹುಟ್ಟಿದ ಜಾಗ ಇಲ್ಲಿ ಏನು ತೋರಿಸೋರು. ದನದ ಕೊಟ್ಟಿಗೆ. ಎಷ್ಟೋ ಮನೆಗಳೆಲ್ಲ ಆ ರೀತಿ ಆಗ್ತಾಯಿತ್ತು. ಮನೆಗಳೆಲ್ಲ ಜಾಗ ಇಲ್ದಿದ್ದಾಗ, ಜನಗಳು ಜಾಸ್ತಿ ಇದ್ದಾಗ, ಹೆರಿಗೆ ಹಾಕಬೇಕಾದಾಗ, ಸೊ ಹಾಗೆ ಅಲ್ಲಿ ಚಾಪೆ ಹಾಕ್ಬಿಟ್ಟು ದನದ ಕೊಟ್ಟಿಗೆನಲ್ಲಿ, ನಾನು ಹುಟ್ಟಿರೋದು ದನದ ಕೊಟ್ಟಿಗೆನಲ್ಲಿ. ಸೊ ಅಲ್ಲಿ ಹೈಜಿನಿಕ್ ಇರ್ತಿತ್ತಾ? ಏನಾದ್ರು ಹೆಚ್ಚು ಕಡಿಮೆ ಇನ್ಫೆಕ್ಷನ್ ಆಗಿದ್ದರೆ ಬಾಣಂತಿ ಅಷ್ಟೇ ತೀರೋಗ್ತಾಯಿದ್ರು. ತುಂಬ ಮಳೆಗಾಲ ಆಗಿದ್ದರೆ ಎಷ್ಟೊಂದು ಕಷ್ಟ ಆಗ್ತಾಯಿತ್ತು. ಬಾಣಂತಿಯ ಆರೋಗ್ಯ ತುಂಬ ಸೂಕ್ಷ್ಮವಾಗಿರುತ್ತೆ, ವೀಕ್ನೆಸ್ ಇರುತ್ತೆ. ಈಗಿನ ಥರ ಈ ಪ್ರೆಗ್ನೆಂಟ್ ಆದ ತಕ್ಷಣ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ಚೆಕ್ ಮಾಡ್ತಾರೆ, ಬೇಕಾಷ್ಟು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ರಿಯಲ್ ಸ್ಕ್ಯಾನಿಂಗ್ಗಳು ನಡೀತಾ ಇರ್ತವೆ, ಪದೇ ಪದೇ ಡಾಕ್ಟ್ರ್ ಹತ್ರ ಹೋಗ್ತಾ ಇರ್ತಾರೆ, ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ಏನೇನೆಲ್ಲ ಮಾಡ್ತಾರೆ. ಆವಾಗ ಪಾಪ ಎಲ್ಲಿತ್ತಪ್ಪ, ಸರಿಯಾಗಿ ಕೆಲವರು ಆಹಾರನೇ ಸಿಗ್ತಾ ಇರಲಿಲ್ಲ. ಸೊ ಅವರು ತುಂಬ ವೀಕ್ ಆಗ್ತಾಯಿದ್ರು. ವೀಕ್ ಆದಾಗ ಏನು ಮಾಡ್ತಾಯಿದ್ರು, ಆವಾಗ ಬೇರೆ ಬೇರೆಯವರೆಲ್ಲ ಬಂದರೆ ಇನ್ಫೆಕ್ಷನ್ ಆಗ್ತಾಯಿತ್ತು. ಅದಕ್ಕೆ ಒಂದು ಅಷ್ಟು ದಿನ ಬರಬಾರ್ದು, ಸೂತಕ ಅಂತ ಕರೀತಿದ್ರು. ಇಷ್ಟೇ ಹೊರತು ಆ್ಯಕ್ಚುಲಿ ಅದು ವೈಜ್ಞಾನಿಕ ಚಿಂತನೆ ಇದೆ. ಈಗ ಅದರ ಅವಶ್ಯಕತೆ ಇಲ್ಲ. ಈಗೆಲ್ಲ ತುಂಬ ಜನ ಹೆರಿಗೆ ಆಗೋದಲ್ಲ ಆಸ್ಪತ್ರೆಯಲ್ಲೇ. 99% ಮನೇಲಿ ವೆರಿ ರೇರ್. ಮನೇಲಿ ಆದರೂ ಕೂಡ ತುಂಬ ಕ್ಲೀನಾಗಿರ್ತಾರೆ, ಸ್ವಲ್ಪ ನಾಲೆಡ್ಜ್ ಬಂದಿದೆ, ನರ್ಸ್ ಕರೆಸ್ತಾರೆ. ಇನ್ಯಾರ ಸುಲ್ಗಿತ್ತಿ ಆದರೂ ಕೂಡ ಅವ್ರಿಗೂ ಕೂಡ ಜ್ಞಾನ ಇದೆ, ಶುಚಿತ್ವವನ್ನು ಕಾಪಾಡ್ತಾರೆ. ಈಗ ಆ ಸೂತಕದ ಕಲ್ಪನೆ ಇಲ್ಲ. ಮರಣದ ಸೂತಕ, ಮಗುವಿನ ಸೂತಕ, ಜನನದ ಸೂತಕದ ಕಲ್ಪನೆ ಇಲ್ಲ. ಇದನ್ನೇ ಕೆಲವರು ಏನು ಮಾಡ್ತಾರೆ, ಮೌಢ್ಯವಾಗಿ ಉಪಯೋಗಿಸಿ ಮೌಢ್ಯತನ ಬಿತ್ತುವವರು ಸೂತಕ ಅಂತ ಕರೀತಾರೆ. ಯಾರಾದರೂ ಸೂತಕನತಕ್ಕಂಥ ಪದವನ್ನು ಉಪಯೋಗಿಸಿದರೆ ಅವರು ಮೌಢ್ಯಕ್ಕೆ ದಾಸರಾಗಿದ್ದಾರೆ, ವೈಜ್ಞಾನಿಕ ಚಿಂತನೆ ಇಲ್ಲ ಅಂತ. ಈಗಿನ ಕಾಲದಲ್ಲಿ ಯಾವ ಸೂತಕನೂ ಇಲ್ಲ. ಬಟ್ ಹೈಜಿನಿಕ್ ಕಡೆ ಗಮನ ಹರಿಸಿ. ಹೈಜಿನಿಕ್ ಇದ್ದರೆ ಸೂತಕ ಇಲ್ಲ,
ಅನ್ಹೈಜಿನಿಕ್ ಆದರೆ ಸೂತಕದ ಪ್ರಿನ್ಸಿಪಲ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅಲ್ವಾ. ಹಿಂದಿನ ಕಾಲದ ಈ ಹೆಣ್ಮಕ್ಳು ಹೊರಗಡೆ ಆದಾಗ ಗಮನಿಸಿ ನೋಡಿ, ಹಿಂದಿನ ಕಾಲದಲ್ಲಿ 3 ದಿನ ಒಳಗಡೆ ಬರೋಂಗಿರಲಿಲ್ಲ. ಹೊರಗಡೆ ಚಾಪೆ ಹಾಕಿ ನೀರು ಕೊಟ್ಟು ಕೂರಿಸ್ಬಿಡೋದು ನೋಡಿರ್ತೀವಲ್ಲ ನಾವು. ಯಾಕೆ ಅಂದರೆ ಆಗ ತುಂಬ ಸ್ಟ್ರೈನ್ ಆಗ್ತಾಯಿತ್ತು ಫಿಸಿಕಲಿ. ಹೆಣ್ಮಕ್ಳಿಗೆ ಅವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಮನೇಲಿ ಕೆಲಸ ಮಾಡಬೇಕು, ಹೊರಗಡೆ ಕೆಲಸ ಮಾಡಬೇಕು, ಬಳಲ್ತಾ ಇದ್ರು, ಪೌಷ್ಟಿಕ ಆಹಾರ ಸಿಗ್ತಾ ಇರಲಿಲ್ಲ. ಆ ಪೀರಿಯಡ್ಸ್ ಟೈಮಲ್ಲಿ ಪಾಪ ತುಂಬ ಬಳಲ್ತಾ ಇದ್ರು. ಅವಾಗ ಅವ್ರಿಗೆ ರೆಸ್ಟ್ ಬೇಕಿತ್ತು. ಅವಾಗ ಏನು ಮಾಡ್ತಾಯಿದ್ರು, ಅದಕ್ಕೆ ಆ ಪ್ರಿನ್ಸಿಪಲ್ ಮಾಡಿದ್ರು, 3 ದಿನ ಅವಳನ್ನು ಮುಟ್ಟಬಾರ್ದು. ಸೊ ಹೊರಗಡೆ ಆದವ್ರು ಮನೆಗೆ ಬರೋಂಗಿಲ್ಲ, ಅಡುಗೆ ಮನೆಗೆ ಬರೋಂಗಿಲ್ಲ, ಎಲ್ಲೂ ಬರೋಂಗಿಲ್ಲ, ಹೊರಗಡೆ ಇರಲಿ ಅಂತಿದ್ರು. ಆಗ ಹಾಗಿತ್ತು. ಅಷ್ಟೊಂದು ಅನಾರೋಗ್ಯ ಕಾಡ್ತಾ ಇತ್ತು ಅವಾಗ ಅವ್ರಿಗೆ. ಅದು ಒಳ್ಳೇದು. ಅವಾಗ ರೆಸ್ಟ್ ಮಾಡ್ತಿದ್ರು, ಆಮೇಲೆ ಬರ್ತಾಯಿದ್ರು ಅಲ್ವಾ. ಸೊ ಈಗ ಹಂಗಿಲ್ಲ. ಈಗೆಲ್ಲ ಹೊರಗಡೆ ಆಗೋದು ಗೊತ್ತಾಗೋದೇ ಇಲ್ಲ. ಹೊರಗಡೆ ಆದರೂ ಒಂದೇ, ಆಗದೆ ಇರೋ ಒಂದೇ. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಹೋಗ್ತಾರೆ, ಅಡುಗೆಲಿ ಕೆಲಸ ಮಾಡ್ತಾ ಇರ್ತಾರೆ, ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ, ಬರ್ತಾರೆ, ಗೊತ್ತಾಗೋದೇ ಇಲ್ಲ. ಹಿಂದೆ ಗೊತ್ತಾಗ್ತಾ ಇತ್ತು, ಇವಾಗ ಗೊತ್ತಾಗೋದಿಲ್ಲ. ಯಾಕೆಂದರೆ ತುಂಬ ಬದಲಾವಣೆಗಳಾಗಿದೆ. ಹಾಗನ್ಬಿಟ್ಟು ಯಾರೋ ಹೇಳಿದ್ರು ಅಂದ್ಬಿಟ್ಟು ಹೊರಗಡೆ ಆಗಿದೆ ಅಂದ್ಬಿಟ್ಟು ಅವಳು ಮುಟ್ಟಬಾರ್ದು, ಹೊರಗಡೆ ಕೂರಿಸ್ಬೇಕು ಅಂತ ಕೆಲವು ಮೌಢ್ಯ ಮನಸ್ಸುಗಳು ಇನ್ನೂ ಕೆಲವು ಇವೆ. ಅದಿಲ್ಲ. ಇಫ್ ಯು ಆರ್ ಹೈಜಿನಿಕ್ ಅಂದರೆ ಕ್ಲೀನಾಗಿದ್ದು, ಕರೆಕ್ಟಾಗೆ ಒಳ್ಳೆ ಆಹಾರ ವಿಹಾರ ವ್ಯಾಯಾಮ ಎಲ್ಲ ಮಾಡಿಕೊಂಡು ಸದೃಢವಾಗಿದ್ದರೆ ಇಟ್ಸ್ ಎ ನಾರ್ಮಲ್ ಪ್ರೋಸೆಸ್. ಮನಸ್ಸಿನಲ್ಲಿ ನಡೀತಕ್ಕಂಥ, ದೇಹದಲ್ಲಿ ನಡೀತಕ್ಕಂಥ ಸಹಜವಾದ ಕೆಲವಾರು ಪ್ರಕೃತಿಯ ನಿಯಮಗಳು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೇನೂ ಇಲ್ಲ ಅದರಲ್ಲಿ. ಅದನ್ನು ನಾವು ಕೀಳಾಗಿ ಕಾಣಂಗಿಲ್ಲ. ಸೊ ದೇವಸ್ಥಾನಕ್ಕೆಲ್ಲ ಯಾಗವಾಗೆಲ್ಲ ಬರಬಾರ್ದು, ಹೋಗಬಾರ್ದು ಅಂತ ಇದಕ್ಕೋಸ್ಕರ ಹೈಜಿನಿಕ್ ಇಲ್ಲ. ಸೊ ಬಳಲಿದ್ದಾರೆ, ಮನಸ್ಸು ಶಾಂತವಾಗಿ ಪ್ರಶಾಂತತೆಯಿಂದ ಬೇಡತಕ್ಕಂಥ ಮನಸ್ಥಿತಿನಿರಲ್ಲ, ಸುಸ್ತಾಗ್ಬಿಟ್ಟಿರ್ತಾರೆ, ಏನೇನೋ ತಲೆನೋವು, ಏನೇನೋ ಕಾಯಿಲೆಗಳು ಬಂದಿರುತ್ತೆ, ಅದಕ್ಕೆ ಎಲ್ಲೂ ಬರಬಾರ್ದು ಅಂತಿದ್ರು. ಒಳ್ಳೆಯದು, ಶುಚಿತ್ವ, ಇಟ್ ಟೇಕ್ ರೆಸ್ಟ್, ನಥಿಂಗ್ ರಾಂಗ್ ಇನ್ ಇಟ್. ಆದರೆ ನೀವು ಮೌಢ್ಯದ ರೀತಿ ಈ ರೀತಿಯಾದ ಸೂತಕಗಳನ್ನು ನಾವು ಅನುಸರಿಸುವ ಅವಶ್ಯಕತೆ ಇಲ್ಲ. ಅಂದರೆ ಆ ಪದವನ್ನು ಉಪಯೋಗಿಸಿ ಹಂಗೆ ಮುಟ್ಟಬಾರ್ದು, ಹಿಂಗೆ ಬರಬಾರ್ದು ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನೋಡ್ರಪ್ಪ, ಎಲ್ಲಿವರೆಗೆ ದೇಹದ ಶುಚಿತ್ವ, ಮನಸ್ಸಿನ ಶುಚಿತ್ವ ನೆನ್ಪಿಟ್ಕೊಳ್ಳು. ದೇಹದ ಶುಚಿತ್ವ, ಮನಸ್ಸಿನ ಶುಚಿತ್ವ, ಭಾವನೆಗಳ ಶುಚಿತ್ವ, ಈ 3 ತುಂಬ ಮುಖ್ಯ. ದೇಹ ಸದೃಢವಾಗಿರಬೇಕು, ಶುಚಿಯಾಗಿರಬೇಕು. ಮನಸ್ಸು ಶುಚಿತ್ವ ಅಂದರೆ ಆರಾಮಾಗಿರಬೇಕು, ಮಲಗಿದ ತಕ್ಷಣ ಚೆನ್ನಾಗಿ ನಿದ್ರೆ ಬರಬೇಕು. ಯಾವ ರಾಗ ದ್ವೇಷಗಳು ಚಿಂತೆಗಳು ಈ ಮನಸ್ಸನ್ನು ನೀವು ಕಾಡಬಾರ್ದು, ನೆಮ್ಮದಿಗಿರಬೇಕು, ಎಲ್ಲ ನಗ್ನಗ್ತಾರೆ. ಭಾವನೆಗಳ ಶುಚಿತ್ವ ಅಂದರೆ ಸಂಬಂಧಗಳನ್ನು ಆಧರಿಸುವುದು, ಪ್ರೀತಿಸುವುದು, ಗೌರವಿಸುವುದು, ಅವ್ರಿಗೋಸ್ಕರ ತ್ಯಾಗ ಮಾಡೋದು, ಭಾವನೆಗಳ ಶುಚಿತ್ವ. ಈ 3 ಇದ್ದರೆ ಬೇರೆ ಯಾವುದೂ ಬೇಕಾಗಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಮಲಗಿದ ತಕ್ಷಣ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ನಿಮ್ಮ ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ. ನೀವು ಯಾರ ಜೊತೆ ಇರ್ತಾರೋ ಅವರು ನಿಮ್ಮನ್ನು ಹೊಗಳಿದ್ರೆ ನಿಮ್ಮ ಸಂಬಂಧ ಚೆನ್ನಾಗಿದೆ ಅಂತ ಅರ್ಥ. ನಿಮ್ಮನ್ನು ಕೆಲವು ನೆನೆಸ್ಕೊಂಡ್ರೆ ಆವಾಗ ನಿಮ್ಮ ಭಾವನೆ ಎಲ್ಲವೂ ಚೆನ್ನಾಗಿದೆ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಡೋಂಟ್ ವರಿ ಅಬೌಟ್ ಸೂತಕ. ಯು ಆರ್ ಇಂಪಾರ್ಟೆಂಟ್. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.